ಬದಲಾವಣೆ ಮಾಡೋಂಥ ವಿಶ್ವಾಸ ನನಗಿದೆ. ಸರ್, ಈಗ ಬಿಜೆಪಿ ಪಕ್ಷದವರು ಅಭ್ಯರ್ಥಿ ಏನು ಹೇಳ್ತಿದ್ದಾರೆ, ನನಗೆ ನೋಡಬೇಡಿ, ಬಿಜೆಪಿ ಪಕ್ಷದವ್ರು ಹೇಳ್ತಿದ್ದಾರೆ ನನಗೆ ನೋಡಬೇಡಿ, ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಿ. ತಾವು ಕೂಡ ಮೋದಿಯ ಭಾವಚಿತ್ರ ಇಟ್ಕೊಂಡು ಪ್ರಚಾರ ನಡೆದಿದ್ದಾರೆ. ನಿನ್ನೆ ಕೂಡ ತಾವು ಸೂಕ್ಷ್ಮತೆಯಿಂದ ಕೇವಿಟ್ ಅರ್ಜಿ ಹಾಕಿದ್ದೀರಿ ಅಂತ ಮಾಹಿತಿ. ಕೇವಿಟ್ ನ್ಯಾಯಾಲಯದಲ್ಲಿ ಕೇವಿಟ್ ಹಾಕಿದ್ದೀರಿ ಅಂತ. ಯಾಕೆಂದರೆ ನರೇಂದ್ರ ಮೋದಿ ಇವತ್ತು ವಿಶ್ವ ನಾಯಕ, ಸಾಮಾನ್ಯ ಜನರ ದೇವರು. ಆ ದೇವರು ಭಾರತವನ್ನು ನಡೆಸೋಂಥ ಅವಕಾಶ ಆ ದೇವರೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅವ್ರು ಪ್ರಧಾನಮಂತ್ರಿ ಆಗಬೇಕು. ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಏನೇನು ಅವರು ನಂಬಿಕೆ ಇಟ್ಕೊಂಡು ಕೆಲಸಗಳು ಮಾಡ್ತಿದಾರಲ್ಲ, ಆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ದಕ್ಕೋಸ್ಕರ ಅವರು ಉನ್ನತ ಸ್ಥಾನಕ್ಕೆ ಹೋಗಿರೋದು. ಆ ವ್ಯಕ್ತಿ ಇಡೀ ರಾಜ್ಯದ, ಇಡೀ ದೇಶದ ಎಲ್ಲ ಸಾಮಾನ್ಯ ಜನರ ಹೃದಯದಲ್ಲಿದ್ದಾನೆ. ಆ ಹೃದಯದಲ್ಲಿರೋಂಥ ಮೋದಿನ ಆಶೀರ್ವಾದ ನನಗಿರಲಿ ಅಂತೇಳಿ ಮೋದಿ ಹೆಸರು ಫೋಟೋ ಕೂಡ ನಾನು ಹಾಕ್ಕೊಟ್ಟಿದ್ದೀನಿ. ಯಾರು ಬೇಕಾದ್ರೂ ಹಾಕ್ಕೋಬೋದು. ಕೆಲವರು ಕುತಂತ್ರ ಮಾಡಿ ಕೋರ್ಟ್ಗೆ ಹೋಗಿ ಇಷ್ಟೇ ತೊಗೊಂಬಂದು ಈ ಥರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕೇವಿಟ್ ಕೂಡ ಹಾಕ್ಕೊಟ್ಟಿದ್ದೀನಿ. ಮೋದಿ ಅವರ ಫೋಟೋ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿ ಅವರು. ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗುವಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಿ. ಕಾಂಗ್ರೆಸ್ ನಾಯಕರು BY ರಾಘವೇಂದ್ರ ಅವರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಯಾರಿದ್ರೂ ಕೂಡ ಅಭಿವೃದ್ಧಿ ಮಾಡ್ತಾನೆ ಇದ್ರು ಅನ್ನೋಂಥ ಆರೋಪ ಇವತ್ತು ಕೂಡ ಮಾಡಿದ್ದಾರೆ. ಈಗ ಒಬ್ಬ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡಿದ್ರೆ ಮತ್ತಿದ್ದು ಕೂಡ ಅದು. ಯಾಕೆಂದ್ರೆ ಪಾಪ ಅವ್ರಿಗೆ ರಾಘಣ್ಣನ್ ಬೈಯೋದು, ಚೆನ್ನಣ್ಣನ್ ಬೈಯೋದು, ಬಿಜೆಪಿ ಬೈಯೋದು ಯಾವುದೂ ಹೊಸದಲ್ಲ. ಸಂಘಟನೆ ಬೈಯೋದು ಕಳೆದ 4 ಚುನಾವಣೆಗಳು ನಾವು ಕಲ್ಕತ್ತಾ ಬಂದಿದ್ದೀವಿ. ಯಾಕೆಂದ್ರೆ ಅವರು ಜನರಿಗೆ ಏನ್ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದು ಪಾಪ ಏನು ವಿಚಾರಗಳೇ ಇಲ್ಲ. ನಾವು ಹೇಳ್ಕೊತಾ ಇದೀವಿ, ನಾವು ಏನ್ ಮಾಡಿದೀವಿ, ಮುಂದೆ ಏನ್ ಮಾಡ್ತೀವಿ, ಮುಂದೆ ಯಾವ ದಿಕ್ಕಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ ಅನ್ನೋದು ಸ್ಪಷ್ಟವಾದಂಥ ನೀತಿ ನಿಯಮ ನಮ್ಮ ಪಕ್ಷಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಇದೆ. ಪಾಪ ಇವತ್ತು ಅಧಿಕೃತವಾದಂಥ ಕಾಂಗ್ರೆಸ್ಸಿನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಲ್ತ್ಕೊಂಡಂಥ ಕಾಂಗ್ರೆಸ್ಸಿಗೆ ಇವತ್ತು ಅವರಿಗೆ ಗಾಬರಿ ಆಗಿದೆ. ಹಾಗಾಗಿ ಇವತ್ತು ಯಾವ್ದು ಅಸಾಧ್ಯನೋ ಆ ರೀತಿಯಂಥ ಒಂದು ಮ್ಯಾನಿಫೆಸ್ಟೋನ ನಿನ್ನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಸಂತೋಷ, ಜನ ಎಷ್ಟು ವಿಶ್ವಾಸ ಇರ್ತಾರೆ ಎಲ್ಲರೂ ಗೊತ್ತಾಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳು ಏನಿದೆ ಅದನ್ನು ಮುಂದಿಟ್ಟು ಗೆಲ್ಲುವಂಥ ಪ್ರಯತ್ನ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.